Hi friends, welcome back to my channel Arun Academy. ಫ್ರೆಂಡ್ಸ್, ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಶನ್ ಫೆಬ್ರವರಿ ಎಂಡಲ್ಲಿ ಅಥವಾ ಮಾರ್ಚ್ ಸ್ಟಾರ್ಟಿಂಗಲ್ಲಿ ಕರೆಯಲಾಗುತ್ತೆ. ಈ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಕೇಳಬಹುದಾದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಸೀರೀಸ್ನ ಮಾಡ್ತಾ ಇದ್ದೀನಿ. ಇದು ಮೊದಲನೇ ವಿಡಿಯೋ. ಈ ವಿಡಿಯೋದಲ್ಲಿ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ನ ಪೇಪರ್ 2ನಲ್ಲಿರುವ ಕಂದಾಯ ನಿಯಮಗಳು ಅಥವಾ ರೆವಿನ್ಯೂ ಲಾ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್, ಆನ್ಸರ್ ಮತ್ತು ಎಕ್ಸ್ಪ್ಲನೇಷನ್ಗಳನ್ನು ಡಿಸ್ಕಸ್ ಮಾಡೋಣ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಜಾರಿಯಾಗಿದ್ದು ಯಾವಾಗ? ಆಪ್ಷನ್ ಎ ಏಪ್ರಿಲ್ 6, 1964. ಆಪ್ಷನ್ ಬಿ ಮಾರ್ಚ್ 6, 1964. ಆಪ್ಷನ್ ಸಿ ಏಪ್ರಿಲ್ 1, 1964. ಆಪ್ಷನ್ ಡಿ ಮಾರ್ಚ್ 1, 1964. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಮಾರ್ಚ್ 6, 1964. ನೋಡಿ, ಈ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಮಾರ್ಚ್ 6, 1964 ಜಾರಿ ಮಾಡಲಾಗುತ್ತೆ. ಇದನ್ನು ಅಳವಡಿಸಿಕೊಂಡಿದ್ದು ಏಪ್ರಿಲ್ 1, 1964. ಕೇಳ್ಬೋದು, ನೆನ್ಪಿಟ್ಕೊಳ್ಳಿ ಎರಡನ್ನು. ಹಾಗೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸಂಪೂರ್ಣ ಕರ್ನಾಟಕ ರಾಜ್ಯಕ್ಕೆ ವಿಸ್ತರಿಸುತ್ತದೆ. ಅಂದರೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಇಡೀ ಕರ್ನಾಟಕ ರಾಜ್ಯಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ, ಇವು ಬೇಸಿಕ್ ಇನ್ಫಾರ್ಮೇಷನ್. ಇದ್ರ ಬಗ್ಗೆ ಕೇಳ್ತಾರೆ, ಯಾಕಂದರೆ ಫಸ್ಟ್ ಟೈಮ್ ಎಕ್ಸಾಮ್ ನಡೀತಿರೋದು ವಿಲೇಜ್ ಅಕೌಂಟೆಂಟ್ಗೆ. ಸೊ ಇವುಗಳನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಎಷ್ಟು ಅಧ್ಯಯನಗಳನ್ನು ಹೊಂದಿದೆ? ಆಪ್ಷನ್ ಎ 10, ಆಪ್ಷನ್ ಬಿ 12, ಆಪ್ಷನ್ ಸಿ 15, ಆಪ್ಷನ್ ಡಿ 20. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ 15. ನೋಡಿ, ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಒಟ್ಟು 15 ಅಧ್ಯಯನಗಳನ್ನು ಒಳಗೊಂಡಿದೆ. ಹಾಗೆ 202 ಸೆಕ್ಷನ್ಗಳನ್ನು ಒಳಗೊಂಡಿದೆ. ಆ 15 ಅಧ್ಯಯನಗಳನ್ನು ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ. ಮೊದಲನೇ ಅಧ್ಯಾಯ ಪ್ರಾಥಮಿಕ, ಅದರ ಬಗ್ಗೆ ಇಂಟ್ರಡಕ್ಷನ್ ಇರುತ್ತೆ. ಅಧ್ಯಾಯ 2ರಲ್ಲಿ ರೆವಿನ್ಯೂ ಅಧಿಕಾರಿಗಳ ನೇಮಕ ಮತ್ತು ಅವರ ಅಧಿಕಾರಗಳು. ಅಧ್ಯಾಯ 3 ರೆವಿನ್ಯೂ ಅಧಿಕಾರಿಗಳ ಪ್ರಕ್ರಿಯೆ. ಅಧ್ಯಾಯ 4 ಕರ್ನಾಟಕ ರೆವಿನ್ಯೂ ಅಪೀಲು ಅಧಿಕರಣದ ರಚನೆ ಮತ್ತು ಅಧಿಕಾರಗಳು. ಹೀಗೆ ಇಲ್ಲಿ ಯಾವ ಅಧ್ಯಾಯ ಯಾವುದಕ್ಕೆ ಸಂಬಂಧಿಸಿದಂತೆ ಕೇಳ್ತಾರೆ. ಎಕ್ಸಾಂಪಲ್ ನೋಡಿ, ಭೂಮಿ ಮತ್ತು ಭೂ ಕಂದಾಯ ಭೂಮಿ ಇದು ಎಷ್ಟನೇ ಅಧ್ಯಾಯ ಅಂತ ಕೇಳ್ತಾರೆ. ಆಗ ನಾವು ಈ ಅಧ್ಯಾಯಗಳನ್ನು ಓದಿದರೆ ಸರಿಯಾಗಿ ಆನ್ಸರ್ ಮಾಡ್ಬೋದು. ಸೊ ನಾನಿಲ್ಲಿ 15 ಅಧ್ಯಯನಗಳನ್ನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಕೊಪ್ಪಳ ಜಿಲ್ಲೆ ಯಾವ ವಿಭಾಗಕ್ಕೆ ಸೇರುತ್ತದೆ? ಆಪ್ಷನ್ ಎ ಬೆಂಗಳೂರು ವಿಭಾಗ, ಆಪ್ಷನ್ ಬಿ ಮೈಸೂರು ವಿಭಾಗ, ಆಪ್ಷನ್ ಸಿ ಬೆಳಗಾವಿ ವಿಭಾಗ, ಆಪ್ಷನ್ ಡಿ ಕಲಬುರಗಿ ವಿಭಾಗ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಕಲಬುರಗಿ ವಿಭಾಗ. ನೋಡಿ, ನಾವು ಆಡಳಿತದ ಅನುಕೂಲಕ್ಕಾಗಿ ನಮ್ಮ ಕರ್ನಾಟಕವನ್ನು 4 ವಿಭಾಗವಾಗಿ ವಿಭಜನೆ ಮಾಡಲಾಗುತ್ತೆ. ಅವುಗಳೆಂದರೆ ಬೆಳಗಾವಿ ವಿಭಾಗ, ಬೆಂಗಳೂರು ವಿಭಾಗ, ಕಲಬುರಗಿ ವಿಭಾಗ, ಮೈಸೂರು ವಿಭಾಗ. ಈ ಬೆಳಗಾವಿ ವಿಭಾಗದಲ್ಲಿ ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ್, ಹಾವೇರಿ, ಉತ್ತರ ಕನ್ನಡ, ವಿಜಯಪುರ ಇವಿಷ್ಟು ಜಿಲ್ಲೆಗಳು ಬೆಳಗಾವಿ ವಿಭಾಗಕ್ಕೆ ಸೇರುತ್ತೆ. ಬೆಂಗಳೂರು ವಿಭಾಗದಲ್ಲಿ ಬೆಂಗಳೂರು ಗ್ರಾಮ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ರಾಮನಗರ, ಶಿವಮೊಗ್ಗ ಮತ್ತು ತುಮಕೂರು ಇವಿಷ್ಟು ಜಿಲ್ಲೆಗಳು ಸೇರುತ್ತೆ. ಹಾಗೆ ಕಲಬುರಗಿ ವಿಭಾಗದಲ್ಲಿ ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯನಗರ, ಯಾದಗಿರಿ. ಮತ್ತು ಮೈಸೂರು ವಿಭಾಗದಲ್ಲಿ ಚಾಮರಾಜನಗರ, ಮೈಸೂರು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಮಂಡ್ಯ, ಕೊಡಗು, ಉಡುಪಿ ಇವೆಲ್ಲವನ್ನು ನೆನ್ಪಿಟ್ಕೊಳ್ಳಿ. ಯಾವ ಜಿಲ್ಲೆ ಯಾವ ವಿಭಾಗಕ್ಕೆ ಸೇರುತ್ತೆ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 4ನೇ ಪ್ರಶ್ನೆ, ರೀಜನಲ್ ಕಮಿಷನರ್ರ ನೇಮಕ ಬಗ್ಗೆ ಯಾವ ಸೆಕ್ಷನ್ ತಿಳಿಸುತ್ತದೆ? ಆಪ್ಷನ್ ಎ ಸೆಕ್ಷನ್ 7, ಆಪ್ಷನ್ ಬಿ ಸೆಕ್ಷನ್ 6, ಆಪ್ಷನ್ ಸಿ ಸೆಕ್ಷನ್ 8, ಆಪ್ಷನ್ ಡಿ ಸೆಕ್ಷನ್ 9. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಸೆಕ್ಷನ್ 7. ನೋಡಿ, ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರಲ್ಲಿ ಅಧ್ಯಾಯ 2 ರೆವಿನ್ಯೂ ಅಧಿಕಾರಿಗಳ ನೇಮಕ ಮತ್ತು ಅವರ ಅಧಿಕಾರಗಳು. ಅದರಲ್ಲಿ ಸೆಕ್ಷನ್ 7 ಹೇಳುತ್ತೆ ರೀಜನಲ್ ಕಮಿಷನರ್ ನೇಮಕ, ಕರ್ತವ್ಯ ಮತ್ತು ಪ್ರಕಾರ್ಯಗಳು. ಇಲ್ಲಿ ಫಸ್ಟ್ ಪಾಯಿಂಟ್ ನೋಡಿ, ಪ್ರತಿಯೊಂದು ಪ್ರತ್ಯೇಕ ಪ್ರದೇಶಕ್ಕೆ ಒಬ್ಬೊಬ್ಬರು ರೀಜನಲ್ ಕಮಿಷನರನ್ನು ರಾಜ್ಯ ಸರ್ಕಾರ ಅಧಿಸೂಚನೆ ಮೂಲಕ ನೇಮಕ ಮಾಡತಕ್ಕದ್ದು. ಅಂದರೆ ನಾವು ಹಿಂದಿನ ಕ್ವಶನಲ್ಲಿ ನೋಡಿದ್ವಿ 4 ವಿಭಾಗಗಳಿವೆ.
ಆ 4 ವಿಭಾಗಗಳಿಗೆ ಒಬ್ಬೊಬ್ಬ ರೀಜನಲ್ ಕಮಿಷನರನ್ನು ರಾಜ್ಯ ಸರ್ಕಾರ ಅಧಿಸೂಚನೆ ಮಾಡುವ ಮೂಲಕ ನೇಮಕ ಮಾಡುತ್ತೆ. ನೆಕ್ಸ್ಟ್ 2ನೇ ಪಾಯಿಂಟ್ ನೋಡಿ, ರೀಜನಲ್ ಕಮಿಷನರು ರಾಜ್ಯ ಸರ್ಕಾರದ ನಿಯಂತ್ರಣಕ್ಕೊಳಪಟ್ಟು ವಿಭಾಗಕ್ಕೆ ಮುಖ್ಯ ರೆವಿನ್ಯೂ ಅಧಿಕಾರಿ ಆಗತಕ್ಕದ್ದು ಮತ್ತು ವಿಭಾಗದಲ್ಲಿ ತನ್ನ ಅಧೀನದಲ್ಲಿರುವ ಎಲ್ಲ ಅಧಿಕಾರಿಗಳ ಮೇಲೆ ಮೇಲ್ವಿಚಾರಣೆ ಹಾಗೂ ನಿಯಂತ್ರಣದ ಅಧಿಕಾರವನ್ನು ಚಲಾಯಿಸತಕ್ಕದ್ದು. ನೋಡಿ, ಈ ರೀಜನಲ್ ಕಮಿಷನರ್ ಅವರು ರಾಜ್ಯ ಸರ್ಕಾರದ ನಿಯಂತ್ರಣ ಒಳಪಟ್ಟಿರ್ತಾರೆ. ಹಾಗೆ ಇವರು ವಿಭಾಗಕ್ಕೆ ಮುಖ್ಯ ಅಧಿಕಾರಿಯಾಗಿರ್ತಾರೆ, ಇವರೇ ಹೆಡ್ ಆಗಿರ್ತಾರೆ. ಮತ್ತು ಇವ್ರ ಕೆಳಗೆ ಕೆಲಸ ಮಾಡುವ ಅಧಿಕಾರಿಗಳಿಗೆ ನಿಯಂತ್ರಣ ಮತ್ತು ಮೇಲ್ವಿಚಾರಣೆ ಮಾಡುವ ಅಧಿಕಾರ ಇವರಿಗಿರುತ್ತೆ. ನೆಕ್ಸ್ಟ್ ನಾವು ಮುಂದೆ ನೋಡೋಣ, ಈ ರೀಜನಲ್ ಕಮಿಷನರ್ ಅವರ ಅಧೀನದಲ್ಲಿ ಯಾರ್ಯಾರ ಅಧಿಕಾರಿಗಳ ಕೆಲಸ ಮಾಡ್ತಾರೆ ಅಂತ. ನೆಕ್ಸ್ಟ್ 5ನೇ ಪ್ರಶ್ನೆ, ಅಸಿಸ್ಟೆಂಟ್ ಕಮಿಷನರ್ ಈ ಕೆಳಗಿನ ಯಾರ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಾರೆ? ಆಪ್ಷನ್ ಎ ರೀಜನಲ್ ಕಮಿಷನರ್, ಆಪ್ಷನ್ ಬಿ ಡೆಪ್ಯೂಟಿ ಕಮಿಷನರ್, ಆಪ್ಷನ್ ಸಿ ಎ ಮತ್ತು ಬಿ ಎರಡೂ, ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಎ ಮತ್ತು ಬಿ ಎರಡೂ. ನೋಡಿ, ಸೆಕ್ಷನ್ 10 ಅಸಿಸ್ಟೆಂಟ್ ಕಮಿಷನರ್ ಬಗ್ಗೆ ಹೇಳುತ್ತೆ. ರಾಜ್ಯ ಸರ್ಕಾರವು ಪ್ರತಿಯೊಂದು ಜಿಲ್ಲೆಗೆ ಸೂಕ್ತವೆಂದು ತಾನು ಭಾವಿಸುವುಳ್ಳ ಸಂಖ್ಯೆಯ ಅಸಿಸ್ಟೆಂಟ್ ಕಮಿಷನರನ್ನು ಅಧಿಸೂಚನೆ ಮೂಲಕ ನೇಮಕ ಮಾಡಬಹುದು. ಅಂದರೆ ಒಂದು ದೊಡ್ಡ ಜಿಲ್ಲೆ ಇದೆ ಅಂದ್ಕೊಳ್ಳಿ, ಆ ದೊಡ್ಡ ಜಿಲ್ಲೆಯಲ್ಲಿ ತುಂಬ ತಾಲೂಕುಗಳಿರ್ತವೆ. ಆ ಒಂದೊಂದು ತಾಲೂಕುಗಳಲ್ಲಿ ಸೂಕ್ತ ಅಂತ ಅನಿಸಿದ್ರೆ ಅಸಿಸ್ಟೆಂಟ್ ಕಮಿಷನರ್ಗಳನ್ನು ರಾಜ್ಯ ಸರ್ಕಾರ ನೇಮಕ ಮಾಡುತ್ತೆ. ಹಾಗೆ ಅಸಿಸ್ಟೆಂಟ್ ಕಮಿಷನರ್ ಅವರು ತಮ್ಮ ಜಿಲ್ಲೆಯ ರಿಪೋರ್ಟ್ಗಳನ್ನು ರೀಜನಲ್ ಕಮಿಷನರ್ ಮತ್ತು ಡೆಪ್ಯೂಟಿ ಕಮಿಷನರ್ಗೆ ರಿಪೋರ್ಟಿಂಗ್ ಮಾಡಬೇಕಾಗತ್ತೆ. ಹಾಗೂ ಈ ಅಸಿಸ್ಟೆಂಟ್ ಕಮಿಷನರ್ ಅವರು ರೀಜನಲ್ ಕಮಿಷನರ್ ಅಥವಾ ಡೆಪ್ಯೂಟಿ ಕಮಿಷನರ್ ಅವರ ಅಧೀನಕ್ಕೆ ಒಳಪಟ್ಟು ತಮ್ಮ ಕೆಲಸವನ್ನು ಮಾಡ್ತಿರ್ತಾರೆ. ಇದಿಷ್ಟು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ರೀಜನಲ್ ಕಮಿಷನರ್ ಕರ್ತವ್ಯವನ್ನು ನಿರ್ವಹಿಸಲು ಅಸಕ್ತನಾದರೆ ಅಥವಾ ರಜೆಯ ಮೇಲಿದ್ದರೆ ಅಥವಾ ಯಾವುದೇ ಕಾರಣದಿಂದಾಗಿ ತನ್ನ ಹುದ್ದೆಯನ್ನು ತ್ಯಜಿಸಿದರೆ ಅಥವಾ ಮೃತಪಟ್ಟರೆ ಅವರ ಕರ್ತವ್ಯವನ್ನು ತಾತ್ಕಾಲಿಕವಾಗಿ ನೋಡಿಕೊಳ್ಳುವವರು ಯಾರು? ಆಪ್ಷನ್ ಎ ರೆವಿನ್ಯೂ ಇನ್ಸ್ಪೆಕ್ಟರ್, ಆಪ್ಷನ್ ಬಿ ಅಸಿಸ್ಟೆಂಟ್ ಕಮಿಷನರ್, ಆಪ್ಷನ್ ಸಿ ಡೆಪ್ಯೂಟಿ ಕಮಿಷನರ್, ಆಪ್ಷನ್ ಡಿ ಗ್ರಾಮ ಲೆಕ್ಕಿಗ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಡೆಪ್ಯೂಟಿ ಕಮಿಷನರ್. ನೋಡಿ, ಇಲ್ಲಿ ಕ್ಲಿಯರಾಗಿ ತಿಳ್ಕೊಳ್ಳಿ, ಯಾರ ಅಧೀನದಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ ಮತ್ತು ರೀಜನಲ್ ಕಮಿಷನರ್ ಅವರ ಹುದ್ದೆ ಖಾಲಿ ಆದಾಗ ಅವರ ಸ್ಥಾನವನ್ನು ತಾತ್ಕಾಲಿಕವಾಗಿ ಯಾರು ತುಂಬ್ತಾರೆ ಅಂತ ಇಲ್ಲಿ ಕ್ಲಿಯರಾಗಿ ನೋಡ್ಕೊಳ್ಳಿ. ನೋಡಿ, ರೀಜನಲ್ ಕಮಿಷನರ್ ಅವರು ಕರ್ತವ್ಯ ನಿರ್ವಹಿಸಲು ಅಸಕ್ತನಾದರೆ ಅಥವಾ ರಜದಲ್ಲಿದ್ದರೆ ಅಥವಾ ಮರಣ ಹೊಂದಿದರೆ ಅಥವಾ ಹುದ್ದೆಯನ್ನು ತ್ಯಜಿಸಿದರೆ ಹೊಸ ರೀಜನಲ್ ಕಮಿಷನರ್ ನೇಮಕ ಮಾಡುವ ತನಕ ಡೆಪ್ಯೂಟಿ ಕಮಿಷನರ್ ಅವರು ರೀಜನಲ್ ಕಮಿಷನರ್ ಅವರ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದೇ ಇಲ್ಲಿ ಡೆಪ್ಯೂಟಿ ಕಮಿಷನರ್ ಅವರು ಅಸಕ್ತನಾದರೆ ಅಥವಾ ಅವರ ಜಾಗ ಖಾಲಿ ಆದಾಗ ಹೊಸ ಡೆಪ್ಯೂಟಿ ಕಮಿಷನರ್ ಬರುವವರೆಗೂ ವಿಶೇಷ ಡೆಪ್ಯೂಟಿ ಕಮಿಷನರ್ ಅವರು ತಾತ್ಕಾಲಿಕವಾಗಿ ಡೆಪ್ಯೂಟಿ ಕಮಿಷನರ್ ಅವರ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದೇ ವಿಶೇಷ ಡೆಪ್ಯೂಟಿ ಕಮಿಷನರ್ ಅವರ ಹುದ್ದೆ ಖಾಲಿಯಾದಾಗ ಅಸಿಸ್ಟೆಂಟ್ ಕಮಿಷನರ್ ಅವರು ತಾತ್ಕಾಲಿಕವಾಗಿ ಅವರ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಹೀಗೆ ಅಸಿಸ್ಟೆಂಟ್ ಕಮಿಷನರ್ ಅವರ ಹುದ್ದೆ ಖಾಲಿಯಾದಾಗ ತಹಶೀಲ್ದಾರ್ರವರು, ತಹಶೀಲ್ದಾರರ ಹುದ್ದೆ ಖಾಲಿಯಾದಾಗ ವಿಶೇಷ ತಹಶೀಲ್ದಾರ್ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಹೀಗೆ ಸ್ಥಾನಗಳು ಖಾಲಿಯಾದಾಗ ಹಂಗಾಮಿ ಅಧಿಕಾರಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಅಂತ ಸೆಕ್ಷನ್ 14 ಹೇಳುತ್ತೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ 7ನೇ ಪ್ರಶ್ನೆ, ಸೆಕ್ಷನ್ 16 ಈ ಕೆಳಗಿನವರಲ್ಲಿ ಯಾರಿಗೆ ಸಂಬಂಧಿಸಿದೆ? ಆಪ್ಷನ್ ಎ ಗ್ರಾಮ ಲೆಕ್ಕಿಗ, ಆಪ್ಷನ್ ಬಿ ರೆವಿನ್ಯೂ ಇನ್ಸ್ಪೆಕ್ಟರ್, ಆಪ್ಷನ್ ಸಿ ಡೆಪ್ಯೂಟಿ ಕಮಿಷನರ್, ಆಪ್ಷನ್ ಡಿ ತಹಶೀಲ್ದಾರ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಗ್ರಾಮ ಲೆಕ್ಕಿಗ. ನೋಡಿ, ಸೆಕ್ಷನ್ 16 ಗ್ರಾಮ ಲೆಕ್ಕಿಗ. ಈಗ ನಾವು ರೆಕ್ರೂಟ್ಮೆಂಟ್ ಆಗ್ತಿರೋದೇ ಈ ಸೆಕ್ಷನ್ನ ಮೂಲಕ. ಸೊ ಇಲ್ಲಿ ಸೆಕ್ಷನ್ 16 ನೆನಪಿಟ್ಕೊಳ್ಳಿ. ಈ ಸೆಕ್ಷನ್ ಹೇಳುತ್ತೆ, ಡೆಪ್ಯೂಟಿ ಕಮಿಷನರನ್ನು ರಾಜ್ಯ ಸರ್ಕಾರದ ಮತ್ತು ರೀಜನಲ್ ಕಮಿಷನರ್ ಅವರ ಸಾಮಾನ್ಯ ಆದೇಶಕ್ಕೆ ಒಳಪಟ್ಟು ಒಂದು ಗ್ರಾಮಕ್ಕೆ ಅಥವಾ ಗ್ರಾಮಗಳ ಗುಂಪಿಗೆ ಒಬ್ಬ ಗ್ರಾಮ ಲೆಕ್ಕಾಧಿಕಾರಿಯನ್ನು ನೇಮಕ ಮಾಡಬಹುದು. ಮತ್ತು ಗ್ರಾಮ ಲೆಕ್ಕಿಗ ನೇಮಿಸಲಾದ ಎಲ್ಲ ಕರ್ತವ್ಯಗಳನ್ನು ನಿರ್ವಹಿಸಬೇಕು. ಅದು ಯಾವ ಕೆಲಸ ಗ್ರಾಮ ಲೆಕ್ಕಿಗ ನಿರ್ವಹಿಸ್ತಾನಂತ ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ 8ನೇ ಪ್ರಶ್ನೆ, ರೆವಿನ್ಯೂ ಅಧಿಕಾರಿಯು ಯಾವುದೇ ಭೂಮಿ ಅಥವಾ ಆವರಣದಲ್ಲಿ ಪ್ರವೇಶಿಸಿ ಅಳತೆ ಮಾಡಬೇಕಾದರೆ ಆ ಭೂಮಿ ಅಥವಾ ವಾತಾವರಣದಲ್ಲಿ ವಾಸವಾಗಿದ್ದ ವ್ಯಕ್ತಿಗೆ ಎಷ್ಟು ದಿನಗಳ ಮೊದಲು ನೋಟಿಸ್ ನೀಡಬೇಕು? ಆಪ್ಷನ್ ಎ 3 ದಿನ, ಆಪ್ಷನ್ ಬಿ 5 ದಿನ, ಆಪ್ಷನ್ ಸಿ 7 ದಿನ, ಆಪ್ಷನ್ ಡಿ 10 ದಿನ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ 7 ದಿನ. ನೋಡಿ, ಸೆಕ್ಷನ್ 38 ಹೇಳುತ್ತೆ, ಅಳತೆ ಮೊದಲಾದ ಉದ್ದೇಶಕ್ಕಾಗಿ ಯಾವುದೇ ಭೂಮಿ ಅಥವಾ ವಾತಾವರಣದಲ್ಲಿ ಪ್ರವೇಶಿಸುವ ಅಧಿಕಾರ. ಅಂದರೆ ಇಲ್ಲಿ ಯಾವುದೇ ಭೂಮಿ ಅಳತೆ ಅಥವಾ ಎಲ್ಲೆಯನ್ನು ಗೊತ್ತು ಮಾಡೋಕ್ಕೆ ರೆವಿನ್ಯೂ ಅಧಿಕಾರಿಗೆ ಪ್ರವೇಶಿಸುವ ಅಧಿಕಾರವನ್ನು ಕೊಟ್ಟಿರ್ತಾರೆ.
ಅದೇ ಒಂದು ವೇಳೆ ರೆವಿನ್ಯೂ ಅಧಿಕಾರಿ ಅಳತೆ ಮಾಡುವ ಭೂಮಿಯಲ್ಲಿ ಯಾರಾದರೂ ವಾಸವಿದ್ದರೆ ಆ ವ್ಯಕ್ತಿಗೆ 7 ದಿನಗಳ ಮುಂಚಿತವಾಗಿ ನೋಟಿಸ್ ನೀಡಬೇಕಂತ ಈ 38ನೇ ಸೆಕ್ಷನ್ ಹೇಳುತ್ತೆ. ಅದನ್ನು ನೀವು ಯೆಲ್ಲೋ ಕಲರ್ ಹೈಲೈಟರಲ್ಲಿ ನೋಡ್ಬೋದು. ಇವತ್ತಿಗೆ ಈ ವಿಡಿಯೋ ಸಾಕು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಾಗಿ ಡಿಸ್ಕಸ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.